ನಮಸ್ಕಾರ ಸ್ನೇಹಿತರೆ. ಇಲ್ಲಿ ತಪ್ಪೇ ಮಾಡ್ತಿರೋ ಗೌರಿ ಎಲ್ಲರ ಒಂದು ಮಾಡೋ ತಪ್ಪಿಗೆ ಅವಳು ಕಾರಣವಾಗಬೇಕಾಗಿದೆ. ಆದರೆ ಅಲ್ಲಿ ತಪ್ಪೇ ಮಾಡದಿರೋ ಅಪ್ಪು ಮನೇನ ತುರಿಬೇಕಾಗಿದೆ. ಇಲ್ಲಿ ಗೌರಿ ಸ್ಥಿತಿ ಚಿಂತಾಜನಕವಾಗ್ತದ. ಶರಣ ದೊಡ್ಡ ಅನಾಹುತನೇ ಮಾಡ್ತಿದ್ದಾನೆ. ಹಾಗಿದ್ರೆ ಆಗಿದ್ದೇನಪ್ಪ, ಆಗ್ತಿರೋದೇನಪ್ಪ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗೌರಿ ಕಾಲೇಜ್ಗೆ ಹೋಗೋಕ್ಕೂ ಮುನ್ನ ಸವಿಗೆ ಮಾತು ಕೊಡ್ತಾಳೆ. ಆ ಮಾತಿನಂತೆ ನಡ್ಕೋತಾಳೆ ಕೂಡ. ಅಣ್ಣನ ಹತ್ರ ಹೋಗಿ ಮಾಣಿಕ್ಯ ಹತ್ರ ಸವಿ ಮಾಣಿಕ್ಯ ಮದುವೆ ಬಗ್ಗೆ ಕೂಡ ಮಾತಾಡ್ತಾಳೆ. ಆದರೆ ಒಮ್ಮೆಲೆ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾನೆ ಮಾಣಿಕ್ಯ. ಜೊತೆಗೆ ಅವಳಿಗೆ ಮೆಚುರಿಟಿ ಇಲ್ಲ. ಅವಳಿಗೆ ಬೇಕಾಗಿರೋದು ಒಂದು ಒಳ್ಳೆ ಗಂಡ ಅಷ್ಟೇ. ಅವಳಿಗೆ ಎಲ್ಲರೂ ತುಂಬಿಸಿ ಆ ರೀತಿ ನಡ್ಕೋತಿದ್ದಾರೆ ಎಂದು ಕೂಡ ಸವಿನ ನಾನು ಆ ದೃಷ್ಟಿಲಿ ನೋಡಲಿಲ್ಲ. ನನಗೆ ನನ್ನ ಹುಡುಗಿ ಹೀಗಿರಬೇಕು ಹಾಗಿರಬೇಕು ಅನ್ನೋ ಆಸೆ ಇದೆ. ನೀನು ಮೆಚ್ಯೂರ್ಡ್ ಇದೆಯಾ, ಅರ್ಥ ಮಾಡ್ಕೋತೀಯಾ ಗೌರಿ? ದಯವಿಟ್ಟು ಅವಳಿಗೂ ಕೂಡ ಅರ್ಥ ಮಾಡಿಸು. ಈ ಮದುವೆ ನನಗೆ ಬೇಕಾಗಿಲ್ಲ. ಜೊತೆಗೆ ನೀನು ಮದುವೆ ಆಗೋ ತನಕ ಅಂತೂ ನಾನು ಮದುವೆನೇ ಆಗಲ್ಲ. ಇವಾಗ ನೀನು ಯಾವುದೇ ರೀತಿ ಸತ್ಯ ಹೇಳಿದೆ ಮದುವೆ ಆಗೋಕೆ ಒಪ್ಕೋತೀಯಾ? ಇಲ್ಲ ಅಲ್ವಾ? ಅದೇ ರೀತಿ ನಾನು ತಾನೆ, ನಿನಗೊಂದು ರೀತಿ ನನಗೊಂದು ರೀತಿ ಹೇಗಾಗುತ್ತೆ ಅಂತ ಹೇಳಿ ಹೋದರೆ ಈ ಕಡೆ ಸವಿಗೆ ಮಾತು ಕೊಟ್ಟಿರೋ ಗೌರಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಜೊತೆಗೆ ಇಲ್ಲಿ ಮಾಣಿಕ್ಯನ ರಿಯಾಕ್ಷನ್ ನೋಡಿದ್ದೆ. ಸವಿ ಅಮ್ಮ ರಮಾ ಅವ್ರು ಕೂಡ ಈ ಕಡೆ ಎಲ್ಲ ತಲೆ ಕೆಡಿಸ್ಬಿಟ್ಟಿದ್ದಾಳೆ ಗೌರಿ ಅಂತಾನೆ ಅನ್ಕೊಂಡ್ಬಿಡ್ತಾರೆ. ಪಾಪ ಗೌರಿ ಅಲ್ಲಿ ಮಾಡಿದ್ದು ಜಸ್ಟ್ ಪ್ರಯತ್ನ ಅಷ್ಟೇ ಒಪ್ಸೋಕೆ. ಬಟ್ ಅಲ್ಲಿ ಮಾಣಿಕ್ಯ ಮಾತು ಕೂಡ ಸತ್ಯವಾಗಿತ್ತು. ಹಾಗಾಗಿ ಇಲ್ಲಿ ಈಗ ಒಂದು ಸಮಯ ಅಲ್ಲ, ಇನ್ನೂ ಕೂಡ ಸವಿ ಚಿಕ್ಕ ಹುಡುಗಿ. ಆ ನಂತರ ನೋಡಿದ್ರಾಯ್ತು, ಮಾತಾಡಿದ್ರಾಯ್ತು, ಅಷ್ಟು ಅರ್ಜೆಂಟು ಮಾಡೋದು ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಇಲ್ಲೂ ಕೂಡ ಸಂಭಾಳಿಸಿ ಕಾಲೇಜ್ಗೆ ಹೋಗ್ತಾಳೆ. ಕಾಲೇಜ್ಗೆ ಹೋದವಳೆ ಕಾಲೇಜಿಗೆ ಡೈರೆಕ್ಟಾಗಿ ಹೋಗಲ್ಲ. ಮೊದಲು ಮಂಗಳಮ್ಮ ಅವ್ರ ಮನೆಗೆ ಹೋಗಿ ಸ್ಯಾರಿ ಕೊಟ್ಟು ಅಲ್ಲಿಂದ ಮನೆಗೆ ಹೋಗ್ತಾಳೆ. ಆ ಒಂದು ಸಮಯದಲ್ಲಿ ಮಂಗಳಮ್ಮ ಅವ್ರಿಗೆ ಗೌರಿ ಎಷ್ಟು ಒಳ್ಳೆ ಹೆಣ್ಮಗಳು ಅಂತ ಗೊತ್ತಾಗತ್ತೆ. ಆದರೆ ಇದು ಊರಿನಲ್ಲೆಲ್ಲ ಡಂಗೂರ ಸಾರ್ಬಿಡ್ತಾರೆ ಶರಣ ಇದನ್ನು. ಅಪ್ಪುಗೆ ಗೌರಿಗೆ ಮದುವೆ ಫಿಕ್ಸ್ ಆಗಿದೆ, ಮದುವೆ ಮಾಡ್ತಿದ್ದಾರೆ ಅಂತ. ಬಿಕಾಸ್ ಇಲ್ಲಿ ಅಪ್ಪು ಕೂಡ ಪ್ರಿಂಟಿಂಗ್ ಪ್ರಿನ್ಸ್ಗೆ ಹೋಗಿದ್ದಾರೆ. ಅಲ್ಲಿ ಕೆಲಸದಿಂದ ಆಚೆ ಹಾಕಿದ್ರು ಕೂಡ ಹೆಗ್ಡೆ ಅವರು ಅವನ್ನೇ ನನ್ನ ನಂಬಿಕಸ್ತ, ಅವನನ್ನು ನಾನು ನಂಬ್ತೀನಿ ಎಂದು ಕೂಡ ಅವನು ನಮಗೆ ಮೋಸ ಮಾಡೋ ಕೆಲಸ ಮಾಡಲ್ಲ ಅಂತ ಉಳಿಸ್ಕೋತಾರೆ. ಇಲ್ಲಿ ಶರಣನ ಇಂಟೆನ್ಷನ್ ಚೇರ್ನ ಕಬಳಾಯಿಸ್ಕೊಳ್ಳೋದು. ಆ ಒಂದು ಚೇರ್ನ ಕಬಳಿಸ್ಕೋಬೇಕು ಅಂದರೆ ಅಲ್ಲಿ ಅಪ್ಪು ಇರಬಾರ್ದು. ಬಿಕಾಸ್ ಅಪ್ಪುವಿಂದಾನೇ ಇದು ತನಕ ಅವ್ರಿಗೆ ರಕ್ಷಣೆ, ಚೇರು, ಅಂತಸ್ತು, ಈ ಪ್ರತಿಯೊಂದು ಕೂಡ ಗೌರವ, ಮರ್ಯಾದೆ, ಆ ಒಂದು ಗತ್ತು ಎಲ್ಲ ಕೂಡ ಇರೋದು. ಹಾಗಾಗಿ ಅವ್ರ ಸಂಬಂಧನ ಹಾಳು ಮಾಡಬೇಕು ಅಂತ ಶರಣನ ಅಮ್ಮ ಕೂಡ ಹೇಳಿ ಕಳಿಸಿದ್ದಾರೆ. ಹಾಗಾಗಿ ಮಂಗಳಮ್ಮನ ಮುಂದೆ ಈ ರೀತಿಯೆಲ್ಲ ಮಾತಾಡದೆ ವರ್ಕೌಟ್ ಆಗುತ್ತೆ ಅಂದ್ಕೊಂಡು ಜನಗಳ ಸಹಾಯನ ತಗೊಂಡು ಅಪ್ಪುಗೆ ಅವರಿಗೆ ಮದುವೆ ಫಿಕ್ಸ್ ಮಾಡ್ತಿದ್ಯಾ ಮಂಗಳಮ್ಮ, ಅಷ್ಟೊಂದು ದುಡ್ಡು ಹಾಗೆ ಹೀಗೆ ಅಂತೆಲ್ಲ ಮಾತಾಡಿ ಹಣಕಿಸ್ಬಿಡ್ತಾರೆ. ಇದರಿಂದ ಮಂಗಳಮ್ಮನ ಮನಸ್ಸು ಕೂಡ ಹಾಳಾಗುತ್ತೆ. ಜೊತೆಗೆ ಮನೆಗೆ ಬಂದರೆ ಅಲ್ಲಿ ಅವರ ನಾದಿನಿ ಕೂಡ ಗೌರಿಗೆ ಹೇಗೂ ಹುಷಾರಿಲ್ಲ, ಅವ್ರು ಬಂದು ಕೇಳಿದ್ರೆ ಮದುವೆ ಮಾಡಿಬಿಡಿ, ನಾವು ಕೂಡ ವೆಲ್ ಸೆಟಲ್ಡ್ ಆಗಿಬಿಡ್ಬೋದು ಅಂತ. ಏನಿದು, ಎಲ್ಲಿ ಹೋದರೂ ಇದೇ ಮಾತುಗಳು. ಅಪ್ಪು ಕಿವಿಗೆ ಏನಾದರೂ ಬಿದ್ದರೆ ಅವನ ಮನಸ್ಸಿಗೆ ಯಾವ ರೀತಿ ಅನಿಸೋದಿಲ್ಲ. ಇಲ್ಲ, ಇಲ್ಲಿ ಇರೋದೇ ಅವನು ಒಳ್ಳೇದಲ್ಲ ಅಂತ ಡಿಸೈಡ್ ಮಾಡ್ಕೋತಾರೆ. ಆ ಕಡೆ ಗೌರಿಗೆ ಅವಮಾನ ಮಾಡ್ತಾಳೆ ಅರ್ಚನಾ. ಆದರೆ ಮನೆಗೆ ಬಂದು ಅವಳೇ ನನಗೆ ಅವಮಾನ ಮಾಡಿದ್ಲು ಅನ್ನೋ ಸೀನ್ ಬೇರೆ ಕ್ರಿಯೇಟ್ ಮಾಡ್ತಾಳೆ. ಇದೆಲ್ಲ ನೋಡಿದೆ ಯಾವುದೇ ಕಾರಣಕ್ಕೂ ಅಪ್ಪು ಇಲ್ಲಿ ಇರೋದೇ ಬೇಡ ಅಂತ ಡಿಸೈಡ್ ಮಾಡಿದ ಮಂಗಳಮ್ಮ. ನೀನು ಮುಂಬೈಗೆ ಹೋಗು, ನೀನು ನಿಜವಾಗ್ಲೂ ತಂಗಿ ಮದುವೆ ಎಲ್ಲ ಮದುವೆ ಮಾಡಬೇಕು ಅಂತೀಯಲ್ಲ, ಆ ಜವಾಬ್ದಾರಿ ಎಲ್ಲ ಮಾಡಬೇಕು ಅಂದರೆ ನೀನು ಈ ದುಡ್ಡು ಅಂದರೆ ಆಗತ್ತಾ? ಚೆನ್ನಾಗಿ ಸಂಪಾದನೆ ಮಾಡಬೇಕು. ಒಂದು ವರ್ಷ ಈ ಮನೇನ ಬಿಟ್ಟು ಹೊರಗಡೆ ಇದ್ದು ಸಂಪಾದನೆ ಮಾಡ್ಕೊಂಡು ಬಾ, ಅವಾಗ ನಾನು ನೀನು ಆಡೋ ಮಾತುಗಳನ್ನೆಲ್ಲ ಒಪ್ಕೋತೀನಿ ಅಂತ ಹೇಳ್ತಾರೆ. ಏನು ಮಂಗಳಮ್ಮ, ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ ಅಂದಾಗ ನೀನು ಹೋಗಲೇಬೇಕು ಅಂತ ಹೇಳಿ ಹೊರ ದೂಡೇ ಬಿಡ್ತಾರೆ. ಆ ಕಡೆ ಗೌರಿಗೆ ಒಂದು ಶಾಕಿಂಗ್ ನ್ಯೂಸ್. ಬಿಕಾಸ್ ಸವಿ ಮಾಣಿಕ್ಯ ನಂಗೆ ಸಿಗಲ್ಲ ಅಂತ ಸುಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದಾಳೆ. ಹಾಸ್ಪಿಟಲ್ಗೆ ಬಂದರೆ ಅಲ್ಲೂ ಕೂಡ ಅವಮಾನ. ತಪ್ಪೇ ಮಾಡದಿರೋ ಗೌರಿ ತಪ್ಪಿತಸ್ಥರು ಜಾಗದಲ್ಲಿ ನಿಂತ್ಕೋಬೇಕಾಗತ್ತ. ಅಣ್ಣ ಮತ್ತು ಅಪ್ಪ ಇಬ್ಬರು ಕೂಡ ಪೊಲೀಸ್ ಸ್ಟೇಷನ್ಗೆ ತಿರುಗಬೇಕಾಗಿದೆ. ಈ ಕಡೆ ಅವಳನ್ನ ನೋಡಬೇಕು ಅಂದರೂ ಸವಿನ ಈ ಕಡೆ ಬಿಡ್ತಾ ಇಲ್ಲ. ನೀನೊಂದು ದುರಾದೃಷ್ಟವಂತೆ ಶನಿ, ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು, ಮೊದಲು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾರೆ, ಅವಮಾನ ಮಾಡ್ತಾರೆ. ಮರುದಿನ ಬೆಳಗ್ಗೆ ಮತ್ತೆ ಗೌರಿ ಬರ್ತಾಳೆ. ಗೌರಿ ಬಂದಿದ್ದೆ ಈ ಕಡೆ ಸವಿ ಪ್ರಜ್ಞಾಹೀನ ಸ್ಥಿತಿಲಿ ಇರ್ತಾಳೆ. ಒಳಗಡೆ ಹೋಗ್ತಾಳೆ ಬಿಕಾಸ್ ಯಾರೂ ಕೂಡ ಇರಲ್ಲ ತಡಿಯೋಕೆ. ಬಿಕಾಸ್ ಹೋಗಿದ್ದೆ, ನನಗೆ ಗೊತ್ತಿರಲಿಲ್ಲ ಸವಿ ನೀನು ಇಂಥ ಕೆಲಸ ಮಾಡ್ಕೋತೀಯ ಅಂತ. ನಾನು ನಿನ್ನ ಜೊತೆನೇ ಇರಬೇಕಾಗಿತ್ತು, ನಾನು ಹೋಗಿದ್ದು ತಪ್ಪು ಮಾಡಿಬಿಟ್ಟೆ, ಇನ್ನೆಂದೂ ಕೂಡ ನಿನ್ನ ಬಿಟ್ಟು ಹೋಗೋದಿಲ್ಲ. ನೀನು ಇಷ್ಟು ಸೂಕ್ಷ್ಮ ಅಂತ ನನಗೆ ಗೊತ್ತಿರಲಿಲ್ಲ ಸವಿ, ಖಂಡಿತ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಅಪ್ಪ ಬಂದು ಏನು ಮಾಡ್ತಿದ್ಯಾ ಅಲ್ಲಿ ನೀನು ಅಂತ ದರ ಅಂತ ಎಳ್ಕೊಂಡು ಹೋಗ್ಬಿಡ್ತಾರೆ. ಸವಿ ಅಪ್ಪ ಎಳ್ಕೊಂಡು ಹೋಗಿದ್ದೆ, ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಅಯ್ಯೋ
ನಾನೇನು ತಪ್ಪು ಮಾಡಿದ್ದೀನಿ ಅಂದಾಗ ನೀನೇನು ತಪ್ಪು ಮಾಡಿದ್ಯಾ, ಇವತ್ತು ನನ್ನ ಮಗಳು ಆ ಸ್ಥಿತಿಲಿ ಇದ್ದಾಳೆ ಅಂದರೆ ಅದಕ್ಕೆ ಕಾರಣ ನೀನೇನೆ ಅಂತ ಹೇಳ್ತಿದ್ದಾರೆ. ಅದು ಸವಿಗೆ ಏನು ಕೂಡ ಯೋಚನೆ ಮಾಡದೆ ಈ ರೀತಿ ಮಾಡ್ಕೊಂಡಿದ್ದಾಳೆ. ಅವಳು ತುಂಬ ಚಿಕ್ಕ ಹುಡುಗಿ ಅಂತ ಹೇಳಿದಾಗ ಏನು ನನ್ನ ಮಗಳು ಏನು ಯೋಚನೆ ಮಾಡದೆ ಇಂಥ ಕೆಲಸ ಮಾಡ್ಕೊಳ್ಳೋಳಲ್ಲ, ಎಲ್ಲ ಯೋಚನೆ ಮಾಡಿ ಮಾಣಿಕ್ಯ ಸಿಗಲ್ಲ ಅಂದ್ಕೊಂಡು ಇಂಥ ಕೆಲಸ ಮಾಡ್ಕೊಂಡಿದ್ದಾಳೆ. ತಗೋಬೇಕಿದ್ರೆ ನೋಡು ಅಂತ ಹೇಳಿ ಗೌರಿಗೆ ಒಂದು ಲೆಟರ್ ಕೊಡ್ತಾರೆ. ಆ ಲೆಟರ್ನ ಗೌರಿಗೇನೆ ಸವಿ ಬರೆದಿರ್ತಾರೆ. ಅದನ್ನು ಬ್ಲಡ್ಡಲ್ಲಿ ಕೂಡ ಬರೆದಿರ್ತಾಳೆ. ನೋಡು ಗೌರಿ, ನನಗೆ ಮಾಣಿಕ್ಯನ್ ಬಿಟ್ಟು ಬೇರೆ ಯಾರನ್ನೂ ಗಂಡನ ಸ್ಥಾನದಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ನಾನು ಮಾಣಿಕ್ಯನ ತುಂಬಾ ಪ್ರೀತಿ ಮಾಡ್ತೀನಿ, ಆದರೆ ಮಾಣಿಕ್ಯ ನನ್ನ ಮದುವೆ ಆಗಲ್ಲ ಅಂದ್ಬಿಟ್ಟು ಅಂದಮೇಲೆ ಈ ಬದುಕೆ ಆಗಬೇಕು, ನಾನು ಈ ಬದುಕೆ ನನಗೆ ಬೇಕಾಗಿಲ್ಲ, ಅದಕ್ಕೋಸ್ಕರ ನಾನು ಸಾಯ್ತಿದ್ದೀನಿ ಗೌರಿ ಅಂತ ಹೇಳಿ ಲೆಟರ್ ಬರ್ತೀನಿ. ಅದು ನೋಡಿದೆ ಕುಸ್ತೋಗ್ಬಿಡ್ತಾಳೆ ಗೌರಿ. ಏನಿದು, ಏನಾಗ್ತದೆ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಅವ್ರ ತಂದೆ, ಸವಿ ತಂದೆ, ನಿನ್ನಿಂದಾನೇ ಎಲ್ಲ ಆಗಿದ್ದು, ಹೊರಟೋಗ್ಬಿಡು ನೀನು ಮನೆ ಬಿಟ್ಟು ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ, ಮನೆ ಬಿಟ್ಟು ಹೋಗೋದಾ ಅಂದಾಗ ಹೌದು ಮನೆ ಬಿಟ್ಟು ಹೋಗ್ಬಿಡು, ಏನಾಗ್ಬಿಡತ್ತೆ, ಒಂದು ನಿನ್ನ ಅಪ್ಪನ ಮರ್ಯಾದೆ ಸ್ವಲ್ಪ ಹೋಗ್ಬೋದು, ನನಗೆ ನಿಮ್ಮ ಅಪ್ಪನ ಮರ್ಯಾದೆಗಿಂತ ನನ್ನ ಮಗಳು ಪ್ರಾಣ ಮುಖ್ಯ. ಇವಾಗ ಯಾರೂ ಹೋಗಿಲ್ಲ, ಅಲ್ಲಿ ಯಾರಿಗೂ ಕೂಡ ಊಟ ಸೇರ್ತಿಲ್ಲ. ನಿಮ್ಮ ಅಜ್ಜಿ ಅಲ್ಲಿ BP ಲೋ BP ಆಗಿ ಸವಿ ಅಂತ ಮಲ್ಕೊಂಡಿದ್ರೆ ನಿನ್ನ ಅಣ್ಣ ಅಪ್ಪ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ಗೆ ತಿರುಗಬೇಕಾಗಿದೆ. ಎಲ್ಲದಕ್ಕೂ ಕೂಡ ನೀನೇ ಕಾರಣ ಆಗ್ಬಿಟ್ಟಿದ್ಯಾ. ಅಂಥದ್ಮೇಲೆ ನಿನ್ನಿಂದ ಇಷ್ಟೆಲ್ಲ ಆಗ್ತಿದೆ ಅಂದಮೇಲೆ ನೀನು ಯಾಕೆ ಮನೇಲಿ ಇರಬೇಕು, ಮನೆಯಿಂದ ಆಚೆ ಹೋಗ್ಬಿಡು. ಏನು ಸ್ವಲ್ಪ ದಿನ ಹುಡುಕ್ತಾರೆ, ಆಮೇಲೆ 1 ತಿಂಗಳಾದ್ಮೇಲೆ ಎಲ್ಲ ಕೂಡ ಮರೆತ್ಕೋತಾರೆ ಅಂತ ಹೇಳ್ತಿದ್ರೆ ಏನು, ನಾನು ಯಾವುದೇ ಕಾರಣಕ್ಕೂ ಅಂಥ ಕೆಲಸ ಮಾಡೋದಿಲ್ಲ. ಅಪ್ಪ ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಈಗಾಗಲೇ ನನ್ನಿಂದ ನನ್ನ ಮನೆಯವರು ತುಂಬಾ ಸಫರ್ ಪಡ್ತಿದ್ದಾರೆ. ಯಾವತ್ತೂ ಕೂಡ ಸುಸೈಡ್ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು ಒಂದು ಸಮಸ್ಯೆಗೆ ಪರಿಹಾರ ಆಗೋದೇ ಇಲ್ಲ. ನಾನು ಆ ಕೆಲಸ ಮಾತ್ರ ಮಾಡೋದೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮತ್ತೆ ಇಲ್ಲಿ ಸವಿ ಕೂಕೋತಿದ್ದಾಳೆ. ಏನಾಗೋಯ್ತು ಏನು ಅಂತ ಬಂದರೆ ಈ ಕಡೆ ನನ್ನನ್ನು ಯಾಕೆ ಬದುಕ್ಸ್ರಿ ಅಂತ ಕೇಳ್ತಿದ್ದಾಳೆ. ನಂತರ ಹಾಗೆ ಕುಸ್ತೋಗಿ ಬಿದ್ದೋಗ್ತಾಳೆ. ಅವಳ ಕೈಯನ್ನ ಹಿಡ್ಕೋತಿರೋ ಟೈಮಲ್ಲಿ ಅವಳ ಕೈಗೆಲ್ಲ ಬ್ಲಡ್ ಆಗಿಬಿಡತ್ತೆ. ಬಿಕಾಸ್ ಸವಿ ಕೈ ಕುಯ್ಕೊಂಡಿರೋದ್ರಿಂದ ಆ ಬ್ಲಡ್ ಎಲ್ಲ ಈಗ ಮತ್ತೆ ಗೌರಿ ಕೈಗಾಗತ್ತೆ. ಮತ್ತೆ ಅವಳು ICUಗೆ ಶಿಫ್ಟ್ ಮಾಡ್ತಿದ್ದಾರೆ. ಈ ಕಡೆ ಗೌರಿ ಆ ರಕ್ತನ ತೊಳ್ಕೊಳ್ಳೋಕ್ಕೆ ಹೋಗ್ತಿದ್ರೆ, ಏನು ತೊಳ್ಕೊತಿದ್ಯಾ ಗೌರಿ, ಯಾವುದೇ ಕಾರಣಕ್ಕೂ ಆ ಕಲೆ ಹೋಗೋದಿಲ್ಲ. ಒಂದು ನೀನು ಊರು ಬಿಟ್ಟು ಹೋಗದೆ ಇದ್ರು ಪರವಾಗಿಲ್ಲ, ದಯವಿಟ್ಟು ಹಾಸ್ಪಿಟಲ್ ಬಿಟ್ಟು ಹೋಗ್ಬಿಡು. ನನ್ನ ಮಗಳ ಜೀವನಾದರೂ ಉಳಿಸ್ಕೋತೀವಿ, ನಿನ್ನಿಂದಾಗಿ ನನ್ನ ಮಗಳನ್ನ ಕಳ್ಕೊಳ್ಳೋಕ್ಕೆ ನಾವು ತಯಾರಿಲ್ಲ ಅಂತ ಹೇಳ್ಬಿಡ್ತಾರೆ. ನಂತರ ಇದರಿಂದ ಅವಳಿಗೆ ತುಂಬಾ ಮನಸ್ಸಿಗೆ ಹರ್ಟ್ ಆಗುತ್ತೆ. ಜೊತೆಗೆ ಆ ಕಡೆ ಅಪ್ಪು ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ರೋಡಿಗೆ ಬಂದು ಫ್ರೆಂಡ್ಸ್ ಜೊತೆ ನಿಂತಿದ್ದಾನೆ. ಯಾಕೆ ಹೀಗಾಯಿತು ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ಅಪ್ಪು ಹೇಳ್ತಿದ್ರೆ, ಯಾವಾಗಲೂ ಕಾಲಿಟ್ಕೊಂಡು ಮಾತ್ರಕ್ಕೆ ಮಂಗಳ ಮಾಸ ಓದೋಗ್ತಿದ್ರು, ಆದರೆ ಇವತ್ತು ತುಂಬ ಗಟ್ಟಿ ಆಗಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಿರ್ಧಾರ ಬದಲಾಯಿಸ್ತಿಲ್ಲ. ಅಂಥದ್ದು ಏನು ಮಾಡಿದೆ ಅಂದಾಗ ನಾನು ಏನೂ ಮಾಡಿಲ್ಲ, ಮಂಗಳಮ್ಮ ಹೇಳ್ದಾಗೆ ಕೇಳಿದ್ದೀನಿ. ಯಾಕಿಂತ ಡಿಸಿಷನ್ ತೊಗೊಂಡಿದ್ದಾಳೆ ಅಂತಲೇ ಅರ್ಥ ಆಗ್ತಿಲ್ಲ. ಮುಂಬೈಗೆ ಹೋಗ್ಬೇಕಂತ ಅವಳು ಆಲ್ರೆಡಿ ಮಾತಾಡಿ ಹೋಟೆಲಲ್ಲಿ ಕೆಲಸ ಅನ್ನೋದು ನೋಡಿದ್ರೆ ಅವಳು ನಿಜವಾಗ್ಲೂ ಗಟ್ಟಿಯಾಗಿ ತೀರ್ಮಾನ ಮಾಡಿದ್ದಾಳೆ. ಅವಳು ಮತ್ತೆ ವಾಪಸ್ ಬರೋದಿಲ್ಲ ಅಂದಾಗ ಹೌದು ಬರಲ್ಲ, ಬರೋಗಿದ್ದಿದ್ರೆ ದಡದಾಗಟಕ್ಕೂ ಮುನ್ನನೇ ಬರ್ತಿದ್ರು ಅಂತ ಹೇಳ್ತಿದ್ದಾರೆ. ಆ ಕಡೆ ಮಂಗಳಮ್ಮಂಗೂ ಕೂಡ ಮಗನ ಕಳಿಸೋದು ಇಷ್ಟ ಅಲ್ಲ, ತುಂಬ ನೊಂದ್ಕೋತಿದ್ದಾರೆ. ಈ ಕಡೆ ಮಗ ಮತ್ತು ನಾನು ಇಬ್ಬರು ಕೂಡ ಹೋಗಿ ಕರ್ಕೊಂಡ್ಬಂದ್ಬಿಡೋಣ ಅಂದಾಗ ಯಾವುದೇ ಕಾರಣಕ್ಕೂ ಬೇಡ, ಅವ್ನು ಮುಂಬೈಗೆ ಹೋಗಲೇಬೇಕು ಅಂತ ಹೇಳ್ತಾರೆ. ನನಗೆ ಎಷ್ಟು ನೋವಾದರೂ ಪರವಾಗಿಲ್ಲ ಅಂತಾರೆ. ತಮ್ಮ ಕೋಪನ ನೋವನ್ನು ಹಿಂಗಿಸ್ಕೊಳ್ಳೋಕ್ಕೆ ತುರಿತಿದ್ದಾರೆ. ಕೈಯೆಲ್ಲ ಗಾಯ ಆಗ್ಬಿಡುತ್ತೆ. ತಕ್ಷಣ ಮಗಳು ಬಂದಿದೆ, ಏನಮ್ಮ ಈ ರೀತಿ ಮಾಡ್ಕೋತಿದ್ಯಾ, ನನಗೆ ಅರ್ಥ ಆಗುತ್ತೆ ನಿನ್ನ ಮನಸ್ಸಿಗೆ ಎಷ್ಟು ಆಘಾತ ಆಗಿದೆ ಅಂತ. ನಿನ್ನ ಮಾತಿನಲ್ಲೇ ನನಗೆ ಗೊತ್ತಾಯಿತು, ನೀನು ಏನು ನಿರ್ಧಾರ ತೊಗೊಂಡಿದ್ಯೋ ಅದನ್ನು ಸರಿಯಾಗಿ ತೊಗೊಂಡಿದ್ಯಾಮ್ಮ. ಅದರಿಂದಾನೇ ಅಣ್ಣ ಉದ್ಧಾರ ಆಗೋದು, ಇಲ್ಲಾಂದರೆ ಖಂಡಿತ ಉದ್ಧಾರ ಆಗಲ್ಲ. ನಿನ್ನ ಡಿಸಿಷನ್ ಸರಿಯಾಗಿದೆ ಅಂತ ಹೇಳಿ ಹೀಗೆ ಅಮ್ಮನ ಬ್ರೈನು ಚೇಂಜ್ ಆಗಿಬಿಟ್ರೆ ಅದನ್ನು ಮಾಲಿಷ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಗೊತ್ತಿರುವಂಥ ಅರ್ಚನಾ ಎಲ್ಲ ಫೈನಲಿ ಮಂಗಳಮ್ಮರ ಮನಸ್ಸೇ ಚೇಂಜ್ ಆಗಬಾರ್ದು, ಅವ್ರು ತೊಗೊಂಡಿರೋ ನಿರ್ಧಾರಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡ್ಬಿಡ್ಬೇಕು, ಆ ರೀತಿ ಅರ್ಚನಾ ಮಾಡಿ ಹೋಗ್ತಾಳೆ. ಆದರೆ ಇಲ್ಲಿ ಮನೇಲಿ ಯಾರಿಗೂ ಕೂಡ ಅಪ್ಪು ಮನೆಯಿಂದ ಹೊರಗಡೆ ಹೋಗೋದು ಇಷ್ಟ ಇಲ್ಲ, ಎಕ್ಸೆಪ್ಟ್ ಅರ್ಚನಾ ಬಿಟ್ಟು. ನಂತರ ಈ ಕಡೆ ಮುಂಬೈಗೆ ಹೋಗೋಕ್ಕೆ ಅಪ್ಪುಗೂ ಇಷ್ಟ ಇಲ್ಲ. ಏನು ಮುಂಬೈ ಏನು ಪಕ್ಕದಲ್ಲಿದೆಯಾ, ಎಷ್ಟು ದೂರ ಇದೆ, ಅಲ್ಲಿಗೆ ನಾನು ಹೋಗ್ಬೇಕಂತ ಹೇಗೆ ಸಾಧ್ಯ, ಭಾಷೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಅಲ್ಲಿ ನಾನು ಇರಬೇಕಾ, ನನಗದೆಲ್ಲ ಗೊತ್ತಾ ಅಂತ ಒದ್ದಾಡ್ತಿದ್ದಾನೆ. ಅದರ ನಡುವೆ ಈ ಕಡೆ ಹಾಸ್ಪಿಟಲಿಂದ ಗೌರಿ ಕೂಡ ಹೊರಡ್ತಾಳೆ ತನ್ನ ಬೈಕಲ್ಲಿ. ಹೋಗೋ ದಾರಿ ನಡುವೆ ಈ ಕಡೆ ಗಾಡಿ ಸ್ವಲ್ಪ ಕೈ ಕೊಡ್ತಿದೆ. ಅದರ ನೋಡೋ ಸಮಯದಲ್ಲಿ ಈ ಕಡೆ ಆಲ್ರೆಡಿ ಶಿವಣ್ಣ ಕುಡ್ಕೊಂಡು ತೋಲಾಗಿ ಜೀಪ್ ಮೇಲೆ ಕುತ್ಕೊಂಡು ಕುಡ್ದು ತೋಲಾಗಿ ಮಾತಾಡ್ತಿದ್ದಾರೆ. ಅದರ ನಡುವೆ ಗೌರಿ ನಿಂತಿರೋದನ್ನು ಗಮನಿಸ್ತಾರೆ. ನಿಂತಿರುವುದನ್ನು ಗಮನಿಸಿದ್ದೆ ಖಂಡಿತ ಏನಾದರೂ ಹೆಚ್ಚು ಕಡಿಮೆ ಮಾಡಲೇಬೇಕು ಅಂತ ಸ್ವಂತ ತಂಗಿನೇ ಈ ಕಡೆ ಬಲಿಪಶು ಮಾಡೋಕೆ ಶಿವಣ್ಣ ಮುಂದಾಗ್ತಿದ್ದಾರೆ. ಅಲ್ಲೇ ಒಂದು ಇರೋ ದೊಣ್ಣೆನ ತಗೊಂಡು ಫೈನಲಿ ಗೌರಿ ತಲೆಗೆ ಪೆಟ್ಟು ಕೊಟ್ಟೇ ಬಿಡ್ತಾರೆ. ಕುಡಿದ ಮತ್ತಲ್ಲಿ ಈ ಕಡೆ ಗೌರಿಯನ್ನ ಅಪಾಯಕ್ಕೆ ದೂಡ್ ಬಿಡ್ತಾರೆ ಶಿವಣ್ಣ. ಹಾಗಿದ್ರೆ ಗೌರಿಯ ಪರಿಸ್ಥಿತಿ ಚಿಂತಾಜನಕವಾಗಿದೆ. ಹಾಗಿದ್ರೆ ಏನು ಆಗಬಹುದು ಇಲ್ಲಿ, ಯಾವ ಒಂದು ಟ್ವಿಸ್ಟ್ಗೆ ಕಾರಣ?
ಜೊತೆಗೆ ಇಲ್ಲಿ ಅಪ್ಪು ಕೂಡ ಹೊರಗಡೆ ಇದ್ದಾರೆ. ಈ ಕಡೆ ಗೌರಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ, ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದಾಳೆ. ಇದ್ರ ನಡುವೆ ಅಪ್ಪು ಏನಾದ್ರೂ ಗೌರಿನ ನೋಡಿ ಹಾಸ್ಪಿಟಲ್ಗೆ ಸೇರಿಸೋದು, ಮನೆ ಕರ್ಕೊಂಡು ಹೋಗೋದು, ಇದರಿಂದ ಇನ್ನೇನೋ ದೊಡ್ಡ ಹಂಗಾಮ ಕ್ರಿಯೇಟ್ ಆಗೋದು ಏನಾದ್ರು ಆಗುತ್ತಾ ತಿಳ್ಕೊಬೇಕು.